ವಾಹನ ಚಾಲಕರೇ, ಒಂದು ನಿಮಿಷ ಇತ್ತ ಗಮನಿಸುವಿರಿ. ತಾವು ವಾಹನ ಚಲಾಯಿಸುವಾಗ ನಮ್ಮ ಮುಂದೆ ಕಾಣಸಿಗುವ ಮೂಕ ಪ್ರಾಣಿಗಳಾದ ನಾಯಿ, ಹಸು, ಬೆಕ್ಕು ಇತರ ಮೂಕ ಪ್ರಾಣಿಗಳು ನಾವು ವಾಹನ ಚಲಾಯಿಸುವಾಗ ನಮ್ಮ ಮುಂದೆ ಬಂದರೆ ನಮ್ಮ ಅಜಾಗರೂಕತೆ, ನಿರ್ಲಕ್ಷ್ಯತೆಯಿಂದ ಆ ಮೂಕ ಪ್ರಾಣಿಗಳಿಗೆ ಸಾವು ನೋವುಗಳು ಸಂಭವಿಸುತ್ತವೆ. ಆ ಮೂಕ ಪ್ರಾಣಿಗಳು ಮನುಷ್ಯರಂತೆ ಅಲ್ಲ. ನಮ್ಮಲ್ಲಿ ಯಾರಾದರೂ ಸತ್ತು ಹೋದರೆ ಒಂದೆರಡು ದಿವಸ ಆ ದುಃಖವಿರುತ್ತೆ. ಮೂಕ ಪ್ರಾಣಿಗಳು ಆಗಲ್ಲ. ಇಲ್ಲೊಂದು ದೃಶ್ಯ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯಲ್ಲಿ ಹಸುವೊಂದರ ಕರು ಸಾರಿಗೆ ವಾಹನಕ್ಕೆ ಸಿಕ್ಕಿ ಅಪಘಾತದಲ್ಲಿ ಸತ್ತು ಹೋಯಿತು. ಇದನ್ನು ಕಣ್ಣಾರೆ ನೋಡಿದ ಆ ಹಸು ಪ್ರತಿದಿನ ಆ ವಾಹನವನ್ನು ತಡೆದು ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದೆ. ಇದು ನಿನ್ನೆ ಮೊನ್ನೆಯ ಮಾತಲ್ಲ. ಕಳೆದ 4 ವರ್ಷಗಳಿಂದ ಈ ಮೂಕ ಪ್ರಾಣಿ ಈ ರೀತಿ ಮಾಡುತ್ತಿದೆ. 4 ವರ್ಷದ ಹಿಂದೆ ದಾಂಡೇಲಿ ಡಿಪೋದ K31F 857 ಕ್ರಮ ಸಂಖ್ಯೆಯ ಕರ್ನಾಟಕ ವಾಯುವ್ಯ ಸಾರಿಗೆ ವಾಹನ ವೇಗವಾಗಿ ಬಂದ ಪರಿಣಾಮ ಮುಂಭಾಗದ ಬಲ ಚಕ್ರಕ್ಕೆ ಹಸುವಿನ ಕರು ಸಿಕ್ಕಿ ಕಣ್ಣೆದುರಲ್ಲೇ ಪ್ರಾಣ ಬಿಟ್ಟಿತು. ಆ ನೋವಿನಲ್ಲಿ ಈ ಹಸು ಪ್ರತಿದಿನ ಆ ಬಸ್ಸಿಗಾಗಿ ಶಿವಾಜಿ ರಸ್ತೆಯ ಹಿಂಭಾಗದಲ್ಲಿ ಕಾದು ವಾಹನ ಬರುತ್ತಿದ್ದಂತೆ ಎದುರು ಬಂದು ನಿಲ್ಲುತ್ತದೆ. ಅಷ್ಟೇ ಅಲ್ಲ, ತನ್ನ ಕರುವನ್ನು ಸಾಹಿಸಿದ ಆ ಚಕ್ರಕ್ಕೆ ತಲೆಯಿಂದ ಗುದ್ದಿ ವೇಗವಾಗಿ ಚಲಿಸದಂತೆ ಮುಂದಿನಿಂದ ಬಂದು ತಡೆಯುತ್ತದೆ. ಶಿವಾಜಿ ರಸ್ತೆಯಿಂದ ಸಮೀಪದ ಬಸ್ ನಿಲ್ದಾಣದವರೆಗೂ ನಿಧಾನವಾಗಿ ಹೋಗುವಂತೆ ನೋಡಿಕೊಂಡು ನಂತರ ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತದೆ. ಈ ಹಸುವಿನ ಕಾಟಕ್ಕೆ ಬಸ್ಸಿನ ಬಣ್ಣ ಬದಲಾಯಿಸಿ ಕೆಲವು ದಿನ ಬಸ್ ಅನ್ನು ಸ್ಟ್ಯಾಂಡ್ ಅಲ್ಲಿ ಮತ್ತೆ ರಸ್ತೆಗೆ ಬಿಡಲಾಯಿತು. ಆದರೂ ಹಸು ಮಾತ್ರ ಆ ಬಸ್ಸನ್ನೇ ಗುರುತು ಹಿಡಿದು ವೇಗವಾಗಿ ಹೋಗದಂತೆ ಮತ್ತೆ ಎಂದಿನಂತೆ ತಡೆಯಲು ಶುರು ಮಾಡಿದೆ. ಒಂದು ವಿಶೇಷ ಎಂದರೆ ಈ ಹಸು ಈ ಬಸ್ಸನ್ನು ಬಿಟ್ಟು ಬೇರೆ ಯಾವುದೇ ವಾಹನಕ್ಕೆ ಹೀಗೆ ಮಾಡುವುದಿಲ್ಲ. ಅತಿ ವೇಗದ ಚಾಲನೆಯಿಂದ ತನ್ನ ಕರುವನ್ನು ಕಳೆದುಕೊಂಡ ಈ ತಾಯಿಗೆ ಮತ್ತೆ ಈ ರೀತಿ ಬೇರೆ ಯಾರಿಗೂ ಆಗಬಾರದೆಂಬ ಆಸೆ. ಹೌದು ಚಾಲಕರೇ, ಸರ್ವ ಜೀವಿಯಲ್ಲೂ ಕರುಣೆ ತೋರಿರಿ. ಅವಸರವೇ ಅಪಾಯಕ್ಕೆ ಕಾರಣ.